ರಸ್ತೆ ದುರಸ್ತಿಗೆ ಆಗ್ರಹಿಸಿ ಹಳೆ ದಾಂಡೇಲಿಯಲ್ಲಿ ರಸ್ತೆ ತಡೆ. ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಇದು ಯಾವುದು ನಮಗೆ ಇವರು ಬರೇ ಲಾಲಿಪಾಪ್ ತೋರಿಸ್ತಾ ಬಂದಿದ್ದಾರೆ. ಶಾಶ್ವತ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯರ ಆಗ್ರಹ. 15 ದಿನಗಳಲ್ಲಿ ಕಾಮಗಾರಿ ಆರಂಭದ ಭರವಸೆ. ಕಳೆದ 4 ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟು ಸಂಚಾರಕ್ಕೆ ತೀವ್ರ ತೊಂದರೆ ಉಂಟು ಮಾಡುತ್ತಿರುವ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಹಳೆ ದಾಂಡೇಲಿಯ ನಿವಾಸಿಗಳು ಸೋಮವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಹಳೆ ದಾಂಡೇಲಿಯಿಂದ ಪಟೇಲ್ ನಗರದವರೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಯುಜಿಡಿ ಕಾಮಗಾರಿಗಳು ಹಾಗೂ ನಿರಂತರ ಮಳೆಯಿಂದಾಗಿ ಸಂಪೂರ್ಣ ಹದಗೆಟ್ಟಿದೆ. ರಸ್ತೆಯುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿದ್ದು, ಮಳೆ ನೀರು ಗುಂಡಿಗಳಲ್ಲಿ ಸಂಗ್ರಹವಾಗುತ್ತಿರುವುದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಂಚರಿಸಲು ಪರದಾಡುವಂತಾಗಿದೆ. ರಸ್ತೆ ದುರಸ್ತಿಗೆ ಆಗ್ರಹಿಸಿ ಸ್ಥಳೀಯರು ಹಲವು ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆಯ ಬಗ್ಗೆ ಗಮನ ಸೆಳೆದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ರಸ್ತೆಯಲ್ಲಿ ಸಂಚರಿಸುವುದೇ ನರಕ ದೃಶ್ಯವಾಗಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ರಸ್ತೆಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಪದವಿ ಕಾಲೇಜು, ವಿವಿಧ ಧಾರ್ಮಿಕ ಸಂಸ್ಥೆಗಳು ಹಾಗೂ ಬಸ್ ಡಿಪೋ ಸೇರಿದಂತೆ ಪ್ರಮುಖ ಸ್ಥಳಗಳಿವೆ. ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಪ್ರಮುಖ ರಸ್ತೆಯಾಗಿರುವುದರಿಂದ ರಸ್ತೆ ಹದಗೆಟ್ಟಿರುವುದು ಸಾರ್ವಜನಿಕರಿಗೆ ಮತ್ತಷ್ಟು ಸಂಕಷ್ಟ ತಂದಿದೆ. ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರುವುದರಿಂದ ವಾಹನ ಸವಾರರು ಅಪಾಯಕಾರಿಯಾಗಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚುವುದಕ್ಕಿಂತ ಶಾಶ್ವತವಾಗಿ ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿದ ನಗರಸಭೆ ಪೌರಾಯುಕ್ತ ವಿವೇಕ್ ಬೆನ್ನೆ, ರಸ್ತೆ ನಿರ್ಮಾಣಕ್ಕಾಗಿ ಈಗಾಗಲೇ 81 ಲಕ್ಷ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮುಂದಿನ 15 ದಿನಗಳಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಗರಸಭೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿದರು. ಸ್ಥಳದಲ್ಲಿ ಪಿಎಸ್ಐ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಫಸ್ಟ್ ಡಿಪೋಟ್ದಿಂದ ಪಟೇಲ್ ನಗರವರೆಗೂ ಏನು ರಸ್ತೆ ಇತ್ತು ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಮಾಹಿತಿ. ಅಲ್ಲಿ ಡಾಂಬರ್ ರಸ್ತೆ ಇತ್ತು. ಅದಾದ ನಂತರ ನಮ್ಮ CMIDP ಯೋಜನೆಯಲ್ಲಿ ಸನ್ಮಾನ್ಯ ಶಾಸಕರು ಒಂದು ನಿರ್ದೇಶನದ ಮೇರೆಗೆ ನಾವು ಓಲ್ಡ್ ದಾಂಡೇಲಿ ಅಂದರೆ ಇಲ್ಲಿ ಗಾಂಧಿ ಚೌಕ್ನಿಂದ ಫಸ್ಟ್ ಡಿಪೋಟ್ವರೆಗೆ CC ರಸ್ತೆ ಇಟ್ಕೊಳ್ಳೋ ಕಾಮಗಾರಿಯನ್ನು ತೊಗೊಂಡಿದ್ದೀವಿ. ಅದರದ್ದು ಎಲ್ಲ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಎಲ್ಲ ಮುಗಿದೋಗಿದೆ. ಈಗ ಅಪ್ರೂವಲ್ಗೋಸ್ಕರ ಹೋಗಿದೆ. ಇನ್ನೊಂದು ಮ್ಯಾಕ್ಸಿಮಮ್ ಒಂದು 10-12 ದಿವಸದಲ್ಲಿ ಅದು ಅಪ್ರೂವಲ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ಗಳು ಇದೆ. ಇಷ್ಟು ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಸೆಟ್ ಆಫ್ ಪ್ರೊಸೀಜರ್ಸ್ ಇರ್ತದೆ. ಆ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೇನು ವರ್ಕ್ ಆರ್ಡ್ರ್ ಕೊಡೋದು ಮಾತ್ರ ಬಾಕಿ ಇದೆ. ಅಪ್ರೂವಲ್ ಸ್ಟೇಜಲ್ಲಿದೆ. ಒಂದು 10ರಿಂದ 12 ದಿವಸದ ಅವಧಿಯಲ್ಲಿ ಕಂಪ್ಲೀಟ್ ಅಪ್ರೂವಲ್ ಪ್ರೊಸೀಜರ್ ಎಲ್ಲ ಮುಗಿದು ಹೋಗ್ತದೆ. ಅದಾದ ನಂತರ ಇಲ್ಲಿ CC ರೋಡ್ 81 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೇವೆ. 81 ಲಕ್ಷ ರೂಪಾಯಿದಲ್ಲಿ ಗಾಂಧಿ ಚೌಕದಿಂದ ಫಸ್ಟ್ ಡಿಪೋಟ್ವರೆಗೂ CC ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ತಮ್ಮೆಲ್ಲರಿಗೆ ನಾನು ವ್ಯಕ್ತಪಡ್ತೀನಿ. ಒಂದು ಟೆಂಪರರಿಯಾಗಿ ನೀವು ಮೊನ್ನೆ ಸತತವಾಗಿ ನಮಗೆ ಮನವಿ ಕೊಡ್ತಾನೆ ಬಂದಿದ್ದೀರಾ ಓಲ್ಡ್ ದಾಂಡೇಲಿ ಎಲ್ಲ ನಾಗರಿಕರು. ಆ ಒಂದು ನಿಟ್ಟಿನಲ್ಲಿ ನಾವು ತಾತ್ಕಾಲಿಕವಾಗಿ ಯಾವುದೇ ಕಾರಣಕ್ಕೂ ವೆಹಿಕಲ್ಸ್ಗಳು ಓಡಾಡಲಿಕ್ಕೆ ಮಳೆಗಾಲದಲ್ಲಿ ಸಾಕಷ್ಟು ಡ್ಯಾಮೇಜಸ್ ಆಗಿತ್ತು. ಹೀಗಾಗಿ ಓಡಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನು ಮನಗಂಡು ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ತಾತ್ಕಾಲಿಕವಾಗಿ ಈ ಹೊಸ ಕಾಮಗಾರಿ ಪ್ರಾರಂಭ ಆಗುವ ತನಕ ತಾತ್ಕಾಲಿಕವಾಗಿ ಅಲ್ಲಿ ಡೆಬ್ರಿಸ್ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಡೆಬ್ರಿಸಿಂದ ಮತ್ತಷ್ಟು ರಾಡಿ ಆಗ್ತಾಯಿದೆ ಅಂತೇಳಿ ನಿಮ್ಮ ಕಡೆಯಿಂದ ಕಂಪ್ಲೇಂಟನ್ನು ರಿಸೀವ್ ಮಾಡಿದ ಮೇಲೆ ನಮ್ಗೆ ಅದು GSB ತೆಗೆದುಕೊಂಡು ಬಂದು ನಾವು ಕೆಲಸ ಪ್ರಾರಂಭ ಆಲ್ರೆಡಿ ಮಾಡಿದ್ದೇವೆ.
ಈಗ ನಿಮ್ಗೆ ಟೆಂಪರರಿಯಾಗಿ ನಾವು ಈ ವಾರದಲ್ಲಿ ಕೆಲಸ ಮುಗಿಸ್ಕೊಟ್ಬಿಡ್ತೀವಿ, ನಿಮಗೆ ಓಡಾಡಲಿಕ್ಕೆ ಏನು ತೊಂದರೆ ಇಲ್ಲ. ಒಂದು 15 ದಿವಸದೊಳಗಡೆ ನಾವು ಈ ಕಾಮಗಾರಿಯನ್ನು ಸಿಸಿ ರಸ್ತೆ ಮಾಡ್ತಕ್ಕಂಥ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಅದಾದ ನಂತರ ಒಂದ್ಸಲ ಸಿಸಿ ರಸ್ತೆ ಆಯಿತು ಅಂತ ಹೇಳಿದರೆ ವರ್ಷಾನುಗಟ್ಟಲೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆ ಸಿಸಿ ರಸ್ತೆನ ಆದಷ್ಟು ಬೇಗ ನಾವು ಪ್ರಯಾರಿಟಿ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ವರ್ಕ್ಗಳಿಗಿಂತ ಹೆಚ್ಚಾಗಿ ಹೆಚ್ಚಿನ ಮುತುವರ್ಜಿ ವಹಿಸಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು 15 ದಿವಸಗಳವರೆಗೆ ನೀವೆಲ್ಲರೂ ಕೂಡ ಸಮಾಧಾನದಿಂದ ಕಾದರೆ ನಾವು ಓಲ್ಡ್ ದಂಡೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೋತೀವಿ ಅಂತಕ್ಕಂಥ ಮಾತನ್ನು ನಮ್ಮಲ್ಲಿ ಹೇಳ ಬಯಸ್ತೇನೆ. ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ತಮ್ಮಲ್ಲಿ ಕೊಡ್ತೀನಿ. ಅದಕ್ಕಾಗಿ ಈ ಪ್ರತಿಭಟನೆಯನ್ನು ತಾವು ಇಲ್ಲಿಗೆ ಸ್ಥಗಿತಗೊಳಿಸಿ ನಮಗೆ ನಗರಸಭೆಯೊಂದಿಗೆ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರಿಗರಿಗೆ ವಿನಂತಿ ಮಾಡ್ಕೊಳ್ತೀನಿ. ಇದು ಯಾವುದು ನಮಗೆ ಇವರು ಬರೇ ಲಾಲಿಪಾಪ್ ತೋರಿಸ್ತಾ ಬಂದಿದ್ದಾರೆ 2-3 ವರ್ಷದಿಂದ. ಎಲ್ಲರೂ ಯಾವ ಅಧಿಕಾರಿ ಬರ್ತಾರೆ ಒಂದೊಂದು ಲಾಲಿಪಾಪ್ ತೋರಿಸಿ ಹೋಗ್ರಿ ಮಕ್ಕಳನ್ನ, ಆಮೇಲೆ ಬರ್ತೀನಿ ತೊಗೊಂಡು ಬರ್ತೀನಿ ಕೊಡ್ತೀನಿ ಇದೇ ಹೇಳ್ತಾ ಈಗ 2 ತಿಂಗಳದಿಂದ ಜೂನ್ 9 ತಾರೀಕಿಗೆ ಲಾಸ್ಟ್ ನಾವು ಏನು ಹೋಗಿದ್ದೀವಿ ಇವ್ರ ಆಫೀಸಿಗೆ, ಅವ್ರು ಹೇಳಿದ್ರು ಇಲ್ಲ 15 ದಿವಸದಲ್ಲಿ ಟೆಂಡರ್ ಓಪನ್ ಆಗ್ತದೆ, ಮತ್ತೆ ಇನ್ನೊಂದು 15 ಈಗಾಯ್ತು. ನೀವು ಜೂನ್ನಲ್ಲಿ ಹೇಳಿದ್ರಿ, ಜೂನ್ನಲ್ಲಿ ಹೇಳಿದ್ದು ಈಗ ಹೇಳ್ತಾರೆ ಈಗಾಗಿದೆ ಅಂತ ಹೇಳಿ. ಸರ್ ಇಲ್ಲ ಅವ್ರು ಹೇಳಿದ್ದು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಬರೇ ಲಾಲಿಪಾಪ್. ಸರ್ ನಾವು ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ. ನಮ್ಗೇನು ಅವ್ರು ಹೇಳಿದ್ದಾರೆ, ನಮ್ಗೇನು ಮೋಸ ಆಗಿದೆ ನಾವು ಹೇಳ್ತಾ ಇದ್ದೀವಿ, ನಮ್ಗೆ ಮೋಸ ಆಗಿದ್ದ ನಾವು ಹೇಳ್ತಾ ಇದ್ದೀವಿ. ಅವ್ರು ಎಲ್ಲ ಹೇಳ್ತಾ ಬಂದಿದ್ದಾರೆ. ಈಗ ಅವರು ನಮ್ಗೆ ಜೂನ್ ನಲ್ಲಿ ಏನ್ ಹೇಳಿದ್ದು, ಜುಲೈ ಎಂಡ್ ಒಳಗಡೆ ಎಲ್ಲ ರೆಡಿ ಆಗ್ತದೆ, ಜುಲೈನಲ್ಲಿ ಕೆಲಸ ಆಗ್ತದೆ. ಮಾರ್ಚ್ ನಲ್ಲಿ ಫೆಬ್ರವರಿ 14 ತಾರೀಕಿಗೆ ನಾವು ಕೇಳಿದಾಗ ಅವ್ರು ಹೇಳಿದ್ರು ಮಳೆಗಾಲದಲ್ಲಿ ನಾವು ಚಾಲೂ ಮಾಡ್ತೇವೆ, ಸಿಸಿ ರೋಡ್ ಇದೆ 81 ಲಕ್ಷದಿದೆ, ಅವಾಗ ಮಳೆಗಾಲದಲ್ಲಿ ಅದು ಅನುಕೂಲ ಆಗ್ತದೆ, ಕ್ಯೂರಿಂಗ್ ಒಳ್ಳೇದಾಗ್ತದೆ, ಇವು ಎಲ್ಲ ವಿಷಯ ಹೇಳಿ ನಮ್ಗೆ ಲಾಲಿಪಾಪ್ ತೋರಿಸಿ ಬಂದಿದ್ದಾರೆ. ಈಗ ಅವ್ರು ಹೇಳ್ತಾರೆ ಸೆಪ್ಟೆಂಬರ್ ನಲ್ಲಿ, ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 7 ತಿಂಗಳ ನಮ್ಗೆ ಮುಂದೂಡಿಸ್ತಾ ಲಾಲಿಪಾಪ್ ತೋರಿಸ್ತಾ ಬಂದಿದ್ದಾರೆ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಈಗ ಮತ್ತೆ ನಮ್ಗೆ ಓಡಾಡ್ಲಿಕ್ಕೆ ಇಲ್ಲ. ಈಗ ಸೆಪ್ಟೆಂಬರ್ ಅದೇ ನಾವು ಕಂಪ್ಲೀಟ್ ಮಾಡ್ತೇನೆ, ನೀವು ಹೇಳಿದೆಲ್ಲ ನಾನು ಕಂಪ್ಲೀಟ್ ಮಾಡ್ತೇನೆ. ನೀವು ಈಗ ಸೆಪ್ಟೆಂಬರ್ ನಲ್ಲಿ ಚಾಲೂ ಆಗ್ತದೆ ಅಂತ ಹೇಳಿ, ಸೆಪ್ಟೆಂಬರ್ಗೆ ಎಷ್ಟು ದಿನ ಉಳಿತು? 20 ದಿವಸ. ಈಗ ತಾತ್ಕಾಲಿಕ ರೋಡ್ ಮಾಡಿ ಮತ್ತೆ ಅದನ್ನ ನೀವು ಹೇಳಿದ್ರಿ, ಅದನ್ನ ಏನ್ ಸ್ಕ್ಯಾರಿಫೈ ಮಾಡಿ ಇನ್ನೊಂದು 5-6 ಇಂಚಸ್ ನೀವು ತೆಗೆದು ಮಣ್ಣು ತೆಗಿಬೇಕು, ಆಮೇಲೆ ಅದ ಲೆವೆಲ್ ಕೆಳಗೆ ಹೋಗ್ಬೇಕು. ಹಾಗಾದ್ರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ? ಮತ್ತೆ ಅದು ಮಾಡುವುದು ಅವಶ್ಯಕತೆ ಇಲ್ಲ. ನಾವು ಅದೇ ಹೇಳ್ತಾ ಇದ್ದೀವಿ, ನೀವು ನಮ್ಗೆ ರೋಡ್ ಮಾಡ್ಕೊಡಿ, ನಮ್ಗೆ ತಾತ್ಕಾಲಿಕ ಏನೂ ಬೇಡ. ರೋಡ್ ಮಾಡಿದ್ರೆ ಒಳ್ಳೇದು. ಡ್ಯಾಮೇಜ್ ಮಾಡ್ಲಿಕ್ಕೆ ಪೈಪ್ಲೈನ್ ಹಾಕ್ಲಿಕ್ಕೆ ಎಲ್ಲ ವಿದೌಟ್ ಪರ್ಮಿಷನ್ ಇಲ್ಲಿಗಲಿ ಎಲ್ಲ ಮಾಡಿದ್ದಾರೆ. ಆದ್ರೆ ಈಗ ಹೊಸ ರೋಡ್ ಮಾಡ್ಲಿಕ್ಕೆ ಇವ್ರಿಗೆ ಎಲ್ಲಾ ತರ ಪರ್ಮಿಷನ್ಸ್ ಬೇಕಂತೂ ಅಪ್ರೂವಲ್ಸ್ ಬೇಕಂತ ಹೇಳ್ತಾರೆ. ಇದು ಯಾವ ಸರ್ಕಾರದಲ್ಲಿ ಯಾವ ಕಾನೂನಲ್ಲಿ ಇದೆ ರೀ? ಅದು ಪ್ರಶ್ನೆ ಇಡುವುದು ನಮ್ದು. ಡ್ಯಾಮೇಜ್ ಮಾಡ್ಲಿಕ್ಕೆ ಕಾನೂನು ಇಲ್ಲ, ರೋಡ್ ಮಾಡ್ಲಿಕ್ಕೆ ಕಾನೂನು. ತಾತ್ಕಾಲಿಕವಾಗಿ ಮಾಡ್ತಕ್ಕಂಥದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೂ ಅಷ್ಟೊಂದು ಸಮಂಜಸ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ 15 ದಿವಸದಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಈಗ ಮತ್ತೆ ನಾವು ಎಕ್ಸ್ಪೆಂಡಿಚರ್ ಮಾಡಿ ಮತ್ತೆ 15 ದಿವಸ ನಂತರ ಅದನ್ನ ಸಂಪೂರ್ಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಸಾಕಷ್ಟು ತೊಂದರೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು 15 ದಿವಸಗಳವರೆಗೂ ಒಂದು ವ್ಯವಸ್ಥೆ ಓಡಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೀವಿ. ನೀವೇನಾದ್ರು ಎಸ್ ಅಂತಂದ್ರೆ ನಾವು 15 ದಿವಸಗಳು 1 ತಿಂಗಳು ಆಗ್ಬಹುದು. ನೀವು ಯಾವ ಗ್ಯಾರಂಟಿ ಕೊಡ್ತೀರಿ? ಸೆಪ್ಟೆಂಬರ್ ನಲ್ಲಿ ಆಗ್ತದಂತೆ ಯಾವ ಗ್ಯಾರಂಟಿ ಕೊಡ್ತೀರಿ ಹೇಳ್ರಿ? ಅಂತ ಹೇಳಿದ್ರಿ, ಮೊನ್ನೆ ಬಂದ್ರು ಹಾಫ್ ಅನ್ ಅವರ್ ಮಾಡಿದ್ರು, ಒಂದು ಟ್ರಿಪ್ ಹಾಕಿ ಹೋಗಿದ್ರು, ಅದೇ 4 ದಿನ ಒಂದು ಹಾಫ್ ಅನ್ ಅವರ್. ಈಗ ನೀವು ಹೇಳಿದ್ರಿ ಸೆಪ್ಟೆಂಬರ್ ಚಾಲು ಆಗ್ತದೆ, ಯಾವ ಗ್ಯಾರಂಟಿ ಇದೆ ಹೇಳ್ರಿ? ಆಗುದಿಲ್ಲ, ಯಾಕಂದ್ರೆ ಜೂನ್ ನಿಂದ 4 ದಿವಸದಿಂದ ಅಲ್ಲಿ ಖಡಿ ಜೆಸಿಬಿ ಸ್ಕ್ಯಾರಿಫೈ ಮಾಡಿದ್ರು, ರೋಲರ್ ಇಲ್ಲ, ಅದಕ್ಕೆ ಗಟ್ಟಿ ಮಾಡ್ಲಿಕ್ಕೆ ರೋಲರ್ ಇಲ್ಲ. ಒಂದು ಟಿಪ್ಪರ್ ನೀವು ಖಡಿ ಹಾಕಿದ್ರಿ 3 ದಿವಸ. ಆ ಇಂಜಿನಿಯರಿಂಗ್ ಕೇಳಿದ್ರೆ ಸೆಕೆಂಡ್ ಸಾಟರ್ಡೆ ಇದೆ ಸರ್, ಒಂದು ಟಿಪ್ಪರ್ ಖಡಿ ತಂದು ಹಾಕಿದ್ದಾರೆ, ಶುಕ್ರವಾರ ಬಂದು ಹಾಕಿ ಹೋಗಿದ್ದಾರೆ, ಅರ್ಧ ಮುಕ್ಕಾಲು ಗಂಟೆ ಕೆಲಸ ಮಾಡಿದ್ದಾರೆ. ಅದರ ಮುಂಚೆ रुकोजी, वो जो डाला है उसमें दूसरे दिन सैटरडे को नहीं है. वो इंजीनियर को पूछे तो कलगटगी ನಲ್ಲಿ ಇದಂದ್ರೆ ಡ್ರೈವರ್ ಬರಬೇಕು, ರೋಲರ್ ಡ್ರೈವರ್ ಇಲ್ಲ, ಅವ್ನ ಮನೆಗೆ ಏನೋ ಪ್ರಾಬ್ಲಮ್ ಇದೆ. ಅರೆ दूसरों का प्रॉब्लम लेके हमारा प्रॉब्लम कौन सॉल्व करेगा? हम सब तो सुनते गए. सैटरडे ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿ ಹೋಯ್ತು, ಸಂಡೇ ರಜೆ. ಅಂದ್ರೆ ಕಾಂಟ್ರಾಕ್ಟರ್ ಲೇಬರ್ಸ್ ಗಳಿಗೂ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಇದು ಬರ್ತದ, ಮತ್ತೆ ನಮ್ಗೆ ಯಾವುದು ರಜೆ ಏನು ಇಲ್ಲ. ನಾವು ಬರೇ ಮಣ್ಣು ತಿಂದ ಕೆಸರದಲ್ಲಿ ನಡ್ಕೊಂಡು ಹೋಗ್ಬೇಕಾ? ರೋಲರ್
ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.